ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗುಳುನಗೆ ಚಾನೆಲ್ ಕಡೆಯಿಂದ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ವಚನ ಮತ್ತು ಅದರ ಭಾವಾರ್ಥವನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಪೂರ್ತಿ ನೋಡಿ, ದಿನಕ್ಕೊಂದು ಒಳ್ಳೆ ಉತ್ತಮವಾದ ಮಾಹಿತಿ ನಿಮಗೆ ಖಂಡಿತ ಸಿಗುತ್ತೆ ನನ್ನ ವಿಡಿಯೋದಿಂದ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಬದುಕಿಗೊಂದು ಬಸವ ತತ್ವ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಹಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟಕನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವ ಪಥವ ನರಿಯದನ್ನಕ್ಕರ. ಎಷ್ಟು ಅದ್ಭುತವಾಗಿದೆ ಈ ವಚನ. ಇದರ ಅರ್ಥವನ್ನು ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಚನದ ಅರ್ಥವನ್ನು ತಿಳಿಯೋಣ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಬದುಕಿಗೆ ಬಹಳಷ್ಟು ಮುಖ್ಯವಾದಂತಹದ್ದು ಹಣ ಮತ್ತು ಸಂಪತ್ತು. ಈ ಹಣ ಮತ್ತು ಸಂಪತ್ತನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆಯುಷ್ಯ ಅನ್ನುವುದು ಬಹಳ ಮುಖ್ಯವಾದದ್ದು. ಹಸ್ತರೇಖೆಯನ್ನು ನಂಬದೇ ಇದ್ದರೂ ಕೂಡ ಇಲ್ಲಿ ಹೇಳಿರುವಂತಹದ್ದು ಹಣ ಇದ್ದರೆ ಫಲವೇನು, ಆಯುಷ್ಯವೇ ಇಲ್ಲದಿದ್ದರೆ. ಹಣ ಸಂಪತ್ತನ್ನು ಅನುಭವಿಸಲು ನಮಗೆ ಆಯುಷ್ಯನೇ ಇಲ್ಲದೇ ಇದ್ದರೆ ಹೇಗೆ? ಹಾಗೆ ಅದೇ ರೀತಿ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂದರೆ, ಒಂದು ನಿಷ್ಪ್ರಯೋಜಕವಾದ ಹಂದೆಯ ಕೈಯಲ್ಲಿ ಅಮೂಲ್ಯವಾದಂತಹ ಒಂದು ಚಂದ್ರಾಯುಧ ಕೊಟ್ಟರೆ ಆ ಹಂದೆಗೆ ಚಂದ್ರಾಯುಧದ ಮಹತ್ವ ಅರಿಯಲಾರದು. ಅದೇ ಒಂದು ವೀರನ ಕಡೆ ಚಂದ್ರಾಯುಧ ಕೊಟ್ಟರೆ ವೀರ ಚಂದ್ರಾಯುಧದಿಂದ ಅನೇಕ ರೀತಿಯ ಲಾಭವನ್ನು ಪಡೆಯುತ್ತಾನೆ. ಆಮೇಲೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂದರೆ, ಅಂಧಕನ ಕೈಯಲ್ಲಿ ಅಂದರೆ ಕುರುಡ, ಈ ಜಗತ್ತನ್ನು ನೋಡಲಿಕ್ಕೆ ಆಗದೆ ತನ್ನ ಮುಖವನ್ನು ತಾನು ನೋಡಲು ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಆ ಅಂಧಕನ ಕೈಯಲ್ಲಿ ನಾವು ನಿನ್ನ ಮುಖ ನೋಡಿಕೋ ಅಂತ ಒಂದು ಕನ್ನಡಿಯನ್ನು ಕೊಟ್ಟರೆ, ಕನ್ನಡಿ ಅಂದರೆ ದರ್ಪಣ, ಅದನ್ನು ಕೊಟ್ಟರೆ ಆ ದರ್ಪಣದ ಮಹತ್ವ ಕುರುಡನಿಗೆ ಆಗಲಾರದು. ಅದೇ ರೀತಿ ಮರ್ಕಟಕನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಅಂದರೆ, ಮಂಗ ಅಂದರೆ ಒಂದು ಗಾದೆ ಮಾತೆ ಇದೆ, ಮರ್ಕಟಕನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅನ್ನೋ ಗಾದೆ ಮಾತೆ ಇದೆ. ಹಾಗೆ ಯಾವ ವಸ್ತುವನ್ನು ಯಾರ ಕೈಯಲ್ಲಿ ಕೊಡಬೇಕೋ ಅವರಿಗೆ ಕೊಟ್ಟರೆ ಮಾತ್ರ ಅದರ ಬೆಲೆ ಗೊತ್ತಾಗುತ್ತದೆ. ಕೋತಿಗೆ ಒಂದು ಅಮೂಲ್ಯವಾದ ರತ್ನ ಕೊಟ್ಟರೆ ಆ ರತ್ನದ ಬೆಲೆ ಅದಕ್ಕೆ ಆಗಲಾರದು. ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಅಂದರೆ ಭಕ್ತಿಯೇ ಇಲ್ಲದವರ ಕೈಯಲ್ಲಿ, ನಾವು ಸಂಸ್ಕಾರ ನಡೆ ನುಡಿ ಇಲ್ಲದಂಥವರ ಕೈಯಲ್ಲಿ ಪವಿತ್ರವಾಗಿರುವಂತಹ ಲಿಂಗವನ್ನು ಕೊಟ್ಟರೆ ಆ ಲಿಂಗದ ಮಹತ್ವ ಅವರಿಗೆ ಅರಿವು ಆಗಲಾರದು ಅಂತ. ಹಾಗಾದರೆ ಶಿವ ಶರಣರಲ್ಲಿ ಆ ಲಿಂಗಕ್ಕೆ ಮಹತ್ವ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಶಿವ ಶರಣರ ಕೈಯಲ್ಲಿ ಅಮೂಲ್ಯವಾಗಿರುವಂತಹ ಲಿಂಗ ಕೊಟ್ಟರೆ ಆ ಲಿಂಗಕ್ಕೂ ಮಹತ್ವವಿರುತ್ತದೆ, ಅದನ್ನು ಪೂಜಿಸುವವರಿಗೂ ಮಹತ್ವ ಇರುತ್ತದೆ ಎನ್ನುವ ಅರಿವು ನಾವೆಲ್ಲರೂ ಮಾಡಿಕೊಳ್ಳಬೇಕಾಗಿದೆ. ನಡೆ ನುಡಿ ಆಚಾರ ವಿಚಾರವನ್ನು ನಡೆದಂತೆ ನುಡಿದಂತೆ ನಡೆಯುವರು ಯಾರು ಅಂದರೆ 12ನೆಯ ಶತಮಾನದ ಶಿವಶರಣರು. ಅವರಲ್ಲಿ ಇದ್ದಂತಹ ಆದರ್ಶ ನಮ್ಮೆಲ್ಲರಿಗೂ ಬರಲಿ. ಶಿವ ಭಕ್ತಿ ಶಿವ ಧ್ಯಾನ ಅರಿಯದವರು, ಭಕ್ತಿ ಇಲ್ಲದವರ ಕೈಯಲ್ಲಿ ಲಿಂಗ ಕೊಟ್ಟರೆ ಆ ಲಿಂಗದ ಮಹತ್ವ ಅವರಿಗೆ ಆಗಲಾರದು. ಅದಕ್ಕೆ ಹೇಳೋದು, ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಬೆಲೆ ಇರುತ್ತದೆ. ಅದನ್ನು ಯಾರಿಗೆ ಕೊಡಬೇಕು ಅವರಿಗೆ ಕೊಟ್ಟರೆ ಮಾತ್ರ ಅದಕ್ಕೊಂದು ಬೆಲೆ. ಆ ಬದುಕನ್ನು ಸುಂದರವಾಗಿಸಿಕೊಳ್ಳಬೇಕಾದರೆ 12ನೆಯ ಶತಮಾನದಲ್ಲಿ ಶಿವಶರಣರು ನಮಗೆ ಕೊಟ್ಟಂತಹ ಆದರ್ಶ ಮೌಲ್ಯಗಳನ್ನು, ಅವರ ಬದುಕನ್ನು ಇಂದಿನ ಸಮಾಜ ಅನುಕರಣೆ ಮಾಡಿ ಅವರ ಬದುಕುಗಳನ್ನು ಸುಂದರವಾಗಿಸಿಕೊಳ್ಳಬೇಕಾಗಿದೆ ಅಂತ ಹೇಳ್ತಾ, ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.